ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನೆಟ್ ಜೂನ್ 2026 ಮೊದಲನೇ ಪತ್ರಿಕೆ 2ನೇ ಯೂನಿಟ್ ರಿಸರ್ಚ್ ಅಪ್ಟಿಟ್ಯೂಡ್. ಇದರಲ್ಲಿ ಬರುವ ಹೊಸ 100 ಟರ್ಮ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗ 60ನೇ ಟರ್ಮ್ಸ್ ಅನ್ನು ನೋಡೋಣ. ಪ್ರಶ್ನೆ ಬಹಳ ಕಠಿಣವಾಗಿ ನೆಟ್ ಎಕ್ಸಾಮ್ ಕೇಳುತ್ತಾರೆ ಅನ್ನುವ ಭಯ ಎಲ್ಲರಿಗೂ ಇದೆ. ಪ್ರಶ್ನೆ ನೋಡಿದಾಗ ಹೆದರುತ್ತೇವೆ, ಎಷ್ಟು ದೊಡ್ಡದು ಪ್ರಶ್ನೆ ಇದೆ ಅಂತೇಳಿ. ಆದರೆ ಪ್ರಶ್ನೆದೊಳಗಿರುವಂತಹ ಪ್ರಮುಖ ಅಂಶ ಏನು ಅನ್ನೋದನ್ನ ನಾವು ತಿಳ್ಕೊಂಡೇವೆ ಅಂದ್ರೆ ಕ್ವಶನ್ ಅನ್ನ ಸರಿಯಾಗಿ ನಾವು ಬಿಡಿಸ್ತೀವಿ. ಇವೆಲ್ಲ ಟರ್ಮ್ಸ್ಗಳನ್ನು ನೋಡಿದ ಮೇಲೆ ನೀವು ಪ್ರಾಕ್ಟೀಸ್ ಸಲುವಾಗಿ ಕ್ವಶನ್ಸ್ ಅನ್ನ ಫಾಲೋ ಮಾಡಿ. ಟು ಡಿಸ್ಕವರ್ ನ್ಯೂ ನಾಲೆಜ್ and contribute to the understanding of phenomena is a common goal of both positivist and post-positivist approach to research. ಸಂಶೋಧನೆಯ ಗುರಿಗಳು. ಸಂಶೋಧನೆಯಲ್ಲಿ ಎರಡು ದೃಷ್ಟಿಕೋನ, ಒಂದು ಪಾಸಿಟಿವಿಸಮ್ ಮತ್ತು ಒಂದು ಪೋಸ್ಟ್ ಪಾಸಿಟಿವಿಸಮ್. ಪಾಸಿಟಿವಿಸಮ್ ಮತ್ತು ಪೋಸ್ಟ್ ಪಾಸಿಟಿವ್ ಇವು ಎರಡೂ ದೃಷ್ಟಿಕೋನದ ಉದ್ದೇಶಗಳು ಇಲ್ಲಿ ಹೇಳಲಾಗಿದೆ. ಒಂದು, ಟು ಡಿಸ್ಕವರ್ ನ್ಯೂ ನಾಲೆಜ್, ಸಂಶೋಧನೆಯ ಇದು ಮೂಲ ಉದ್ದೇಶ ಅಂದರೆ ಟು ಡಿಸ್ಕವರ್ ನ್ಯೂ ನಾಲೆಜ್, ಹೊಸ ಜ್ಞಾನವನ್ನು ಕಂಡು ಹಿಡಿಯೋದು. ಅಂಡ್ ಕಾಂಟ್ರಿಬ್ಯೂಟ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫೆನೋಮೆನಾ, ಆಲ್ರೆಡಿ ನಮ್ಗೆ ಏನು ತಿಳಿದಿದೆ ಅದನ್ನ ವಿಸ್ತರಿಸುವುದು. ಇವು ಎರಡು ಗುರಿಗಳದಾವ. ಇನ್ನು ಕ್ರಿಯೇಟಿಂಗ್ ವರ್ಚುವಲ್ ಮಾಡೆಲ್ಸ್ ಫಾರ್ ಎಕ್ಸ್ಪಿರಿಮೆಂಟೇಶನ್ ಈಸ್ ದ ರೋಲ್ ಆಫ್ ಸಿಮ್ಯುಲೇಷನ್ ಸಾಫ್ಟ್ವೇರ್. ಸಿಮ್ಯುಲೇಷನ್ ಸಾಫ್ಟ್ವೇರ್ದ ಪ್ರಮುಖ ಕೆಲಸ ಏನು? ಪ್ರಯೋಗ ಮಾಡುವ ಸಲುವಾಗಿ ಕೆಲವೊಂದು ಮಾಡೆಲ್ಸ್ಗಳನ್ನು ತಯಾರು ಮಾಡೋದು. ಇದು ಕೃತ್ರಿಮ ಅಂದ್ರೆ ನಾವೇನು ಕರಿತೀವಿ ಆನ್ಲೈನ್ದ ಮೂಲಕ ಪ್ರಯೋಗ ಮಾಡುವಾಗ, ಪ್ರತ್ಯಕ್ಷ ಪ್ರಯೋಗ ಅಲ್ರಿ, ಆನ್ಲೈನ್ದಲ್ಲಿ ಪ್ರಯೋಗ ಮಾಡುವಾಗ ಈ ಮಾಡೆಲ್ಸ್ ಅನ್ನು ಉಪಯೋಗ ಮಾಡುತ್ತಾರೆ. ವರ್ಚುವಲ್ ಮಾಡೆಲ್ಸ್ ಫಾರ್ ಎಕ್ಸ್ಪೆರಿಮೆಂಟೇಶನ್. ಇನ್ನು ಅಟ್ರಿಬ್ಯೂಷನ್, ವಿಶೇಷತೆ. ಏನು ವಿಶೇಷತೆ? ದ ಟರ್ಮ್ ರೆಫರ್ಸ್ ಟು ದ ಎಥಿಕಲ್ ಆಬ್ಲಿಗೇಷನ್ ಆಫ್ ರಿಸರ್ಚರ್ ಟು ಗಿವ್ ಕ್ರೆಡಿಟ್ ಟು ದ ಐಡಿಯಾಸ್, ವರ್ಡ್ಸ್ ಅಂಡ್ ವರ್ಕ್ ಆಫ್ ಅದರ್ಸ್. ಸಂಶೋಧನೆ ಮಾಡುವಂತ ವ್ಯಕ್ತಿಯ ಇದು ಎಥಿಕ್ಸ್, ನೀತಿಗಳು. ನಾವು ಯಾವ ವ್ಯಕ್ತಿಯ ಬಗ್ಗೆ ಅಥವಾ ಯಾವ ವಿಷಯದ ಬಗ್ಗೆ ನಾವು ಸಂಶೋಧನೆ ಮಾಡ್ತಿರ್ತೀವಿ, ಅದಕ್ಕಿಂತ ಮುಂಚೆ ಬೇರೆಯವರು ಯಾರಾದರೂ ಮಾಡಿದ್ರು ಆ ವಿಷಯದ ಬಗ್ಗೆ, ಅಂಥವ್ರ ವಿಷಯಗಳನ್ನು ನಾವು ಇಲ್ಲಿ ಹೇಳುವಾಗ ಆ ವ್ಯಕ್ತಿಯ ಹೆಸರು ಹೇಳೋದು. ಅವ್ರಿಗೆ ನಾವು ಕ್ರೆಡಿಟ್ ಕೊಡಬೇಕು, ಅವ್ರಿಗೆ ನಾವು ಗೌರವ ಕೊಡಬೇಕು. ಅವ್ರ ಕೆಲಸ ಇಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ, ಅವರ ವಿಚಾರಗಳನ್ನು ನಾವು ಇಲ್ಲಿ ಉಪಯೋಗ ಮಾಡುತ್ತಿದ್ದೇವೆ ಅಂದರೆ, ಅಥವಾ ಅವರ ಕೃತಿಗಳನ್ನು ನಾವು ಉಪಯೋಗ ಮಾಡುತ್ತಿದ್ದೇವೆ ಅಂದರೆ, ಅಥವಾ ಅವರು ನಡೆಸಿದ ಒಂದು ಪದ್ಧತಿಯನ್ನು ನಾವು ಫಾಲೋ ಮಾಡುತ್ತಿದ್ದರೆ ಅಂತ ವ್ಯಕ್ತಿಗಳಿಗೆ ಗೌರವ ಕೊಡೋದು ಅಂದರೆ ಅಟ್ರಿಬ್ಯೂಷನ್. ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್. ಅಬ್ಸರ್ವೇಷನ್ ಅಂದ್ರೆ ನಿರೀಕ್ಷಣೆ, ಭಾಗವಹಿಸುವ ನಿರೀಕ್ಷಣೆ ಎಂದರೆ ಏನು? ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಈಸ್ ಅ ಪಾರ್ಟ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಅಂಡ್ ಎಥನೋಗ್ರಫಿ ರಿಸರ್ಚ್. ಜನಾಂಗೀಯ ಸಂಶೋಧನೆ ಮತ್ತು ಕ್ವಾಲಿಟಿ ಅಂದ್ರೆ ನಾವೇನು ಗುಣಾತ್ಮಕ ಸಂಶೋಧನೆಯ ಒಳಗೆ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅನ್ನ ಉಪಯೋಗ ಮಾಡುತ್ತೇವೆ. ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಈಸ್ ಅ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಪ್ರೊಬ್ಯಾಬಿಲಿಟಿ ಮತ್ತು ನಾನ್ ಪ್ರೊಬ್ಯಾಬಿಲಿಟಿ ಪ್ರತಿ ಸಲ ಕೇಳ್ತಾರೆ ನೋಡ್ರಿ ಪೇಪರ್ದು. ಇದು ಪ್ರೊಬ್ಯಾಬಿಲಿಟಿ, ಸಾಧ್ಯತೆ. ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಇದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಗಿದೆ. ಡಾಟಾ ಮಿರರಿಂಗ್, ದತ್ತಾಂಶ ಪ್ರತಿಬಿಂಬಿಸುವುದು. ಇಟ್ ಈಸ್ ಅ ಡುಪ್ಲಿಕೇಟಿಂಗ್ ಆಫ್ ಡಾಟಾ ಆನ್ ಟು ಅನದರ್ ಸ್ಟೋರೇಜ್ ಡಿವೈಸ್. ಇನ್ನೊಂದು ಸ್ಟೋರೇಜ್ ಡಿವೈಸ್ದಲ್ಲಿ ನಮ್ಮ ಡಾಟಾ ಕಾಣಿಸುವುದು. ಗ್ರೌಂಡೆಡ್ ಥಿಯರಿ, ಮೂಲಭೂತ ಸಿದ್ಧಾಂತ. ನೋಡ್ರಿ, ಗ್ರೌಂಡೆಡ್ ನಾವೇನ್ ಕರಿತೀವಿ ನೆಲದ ಮೇಲೆ ಇರುವಂತ ಒಂದು ಸಿದ್ಧಾಂತ, ಗ್ರೌಂಡೆಡ್ ಬೇಸಿಕ್. ದ ರಿಸರ್ಚ್ ಮೆಥಡ್ ಎಂಫಸೈಸಿಂಗ್ ಆರ್ ಫೋಕಸಿಂಗ್ ಆನ್ ಡೆವಲಪಿಂಗ್ ನ್ಯೂ ನಾಲೆಜ್ ಅಂಡ್ ನ್ಯೂ ಥಿಯರೀಸ್ ಅಬೌಟ್ ದ ಟಾಪಿಕ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ಈಸ್ ಗ್ರೌಂಡೆಡ್ ಥಿಯರಿ. ಹೊಸ ಜ್ಞಾನ ಮತ್ತು ಹೊಸ ಸಿದ್ಧಾಂತವನ್ನು ಒಂದು ವಿಷಯದ ಬಗ್ಗೆ ಕಂಡು ಹಿಡಿಯುವುದಕ್ಕೆ ಗ್ರೌಂಡೆಡ್ ಥಿಯರಿ ಎಂದು ಕರೆಯುತ್ತಾರೆ.
ಇನ್ನು ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ, ಡೆವಲಪಿಂಗ್ ಅನ್ ಎಕ್ಸ್ಪ್ಲನೇಷನ್ ಥ್ರೂ ಥಿಯರಿ ಬಿಲ್ಡಿಂಗ್, ಸಿದ್ಧಾಂತ ರಚನೆಯ ಆಧಾರದ ಮೇಲೆ ತಯಾರಾಗಿರುವ ಒಂದು ಸಂಶೋಧನೆಗೆ ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ. ಅಪ್ಲೈಡ್, ಎಕ್ಸ್ಪ್ಲೋರಿಂಗ್ ದ ಪಾಸಿಬಿಲಿಟಿ ಆಫ್ ಅ ಥಿಯರಿ ಫಾರ್ ಯೂಸ್ ಇನ್ ವೇರಿಯಸ್ ಸಿಚುವೇಶನ್, ವಿವಿಧ ಸಂದರ್ಭಗಳಲ್ಲಿ ಸಮಸ್ಯೆಗಳು ಕಂಡು ಬಂದಾಗ ಆ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಉಪಯೋಗಿಸುವ ಒಂದು ಸಂಶೋಧನೆಗೆ ಅಪ್ಲೈಡ್ ರಿಸರ್ಚ್ ಎಂದು ಕರೆಯುತ್ತಾರೆ. ಧನ್ಯವಾದ. ಯಾಕೋ ಎನರ್ಜಿ ಬರ್ಲಾಗಿದ್ರಿ, ಯಾಕೆ ಗೊತ್ತಲ್ಲ ನೋಡ್ರಿ ಸರ. ಹೋದ್ರಿ ಮತ್ತ ಯವ್ವ ಮರಳಿ ಬಾರದೋರೆಗೆ ಡಿಜಿಕೆ ಸರ್. ಯವ್ವ ಕಟ್ನೀರು ಬಿಡ್ಲಾಗತ್ತ ನೋಡ್ರಿ, ಯಾನಾಗ್ಯದತ್ತ. ಅಲೆ ಅಟ್ಟಪ್ಪ ಅಲೆ